ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನಿಂದ ಗೃಹಲಕ್ಷ್ಮಿ 23ನೇ ಕಂತು ಜಮಾ ಆಗಿದೆ ಅಂತ ಹೇಳಿ ಕಮೆಂಟ್ಗಳು ಬರ್ತಾ ಇದೆ. ನಿಜವಾಗ್ಲೂ ಬಿಡುಗಡೆ ಶುರುವಾಗಿದೆಯಾ? ಅದರ ಜೊತೆಯಲ್ಲಿ ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಗುಡ್ ನ್ಯೂಸ್ ಇದೆ. ಖಂಡಿತವಾಗ್ಲೂ ತಿಳಿಸ್ಕೊಡೋಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿ 22ನೇ ಕಂತು ಬಂದಿಲ್ಲ ಅಂತ ಸಾಕಷ್ಟು ಜನ ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ರಿ. ನಿನ್ನೆ ಮಂಡ್ಯ, ಹಾಸನ, ಮೈಸೂರು, ಹಾವೇರಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಿನ್ನೆನಿಂದ ಸಾಕಷ್ಟು ಜನರಿಗೆ ಹಣ ಜಮಾ ಆಗ್ತಾ ಇದೆ. ದಿನನಿತ್ಯವೂ ಕೂಡ ಹಣ ಜಮಾ ಆಗ್ತಾ ಇದೆ. ಬಟ್ ನಿನ್ನೆ ಸಾಕಷ್ಟು ಜನರಿಗೆ ಹಣ ಜಮಾ ಆಗ್ತಾ ಇದೆ. ನೀವು ಸ್ಕ್ರೀನ್ ನಲ್ಲಿ ಕೂಡ ನೋಡ್ತಾ ಇರಬಹುದು. 3ನೇ ಕಂತು ಅದರಲ್ಲೂ ಸಹ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದೀರಾ. ಗೃಹಲಕ್ಷ್ಮಿ 23ನೇ ಕಂತು ಈಗ ಕೆಲವೊಂದು ನಾನು ವಿಡಿಯೋ ರಿಲೀಸ್ ಮಾಡೋದಕ್ಕಿಂತ 1 ಅವರ್ ಮೊದಲು ಕಮೆಂಟ್ಗಳು ಬರಲಿಕ್ಕೆ ಶುರುವಾಗಿದೆ. ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ಕಮೆಂಟ್ಗಳು ಬರ್ತಾ ಇದೆ. ದಯವಿಟ್ಟು ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ, ನಾನು ರಿಕ್ವೆಸ್ಟ್, ನಿಜವಾಗ್ಲೂ ನಿಮಗೆ ಪ್ರಾಮಾಣಿಕತೆಯಿಂದ ನಿಮ್ಗೆ ಏನಾದ್ರೂ ಹಣ ಜಮಾ ಆಗಿದ್ರೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ನೀವು ಕಳಿಸಬಹುದು. ಮತ್ತೆ ಪ್ರೂಫ್ ಅನ್ನ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕಳಿಸಬಹುದು. ನಿಮ್ಗೆ 22ನೇ ಕಂತು ಯಾವಾಗ ಬಂದಿತ್ತು ಡಿಬಿಟಿ ಕರ್ನಾಟಕದ ಆಪ್ ಅದ ಪ್ರೂಫ್ ಕಳಿಸಿ. 23ನೇ ಕಂತು ಜಮಾ ಆಗಿರುತ್ತಲ್ಲ ಅದರ ಸ್ಕ್ರೀನ್ ಶಾಟ್ ಅನ್ನ ತಪ್ಪದೇ ಕಳಿಸಿ. ಓಕೆನಾ? ಹಾಗಾಗಿ 23ನೇ ಕಂತು ಇದುವರೆಗೂ ಸಹ ಯಾರು ಹಣ ಜಮಾ ಆಗಿರುವಂತ ಪ್ರೂಫ್ ಅನ್ನ ಕಳಿಸಿಲ್ಲ. ಹಾಗಾಗಿ ನನ್ನ ಪ್ರಕಾರ ಇನ್ನೂ ಕೂಡ 23ನೇ ಕಂತು ಬಿಡುಗಡೆ ಆಗಿಲ್ಲ ಅಂತಾನೆ ನಾನು ಹೇಳ್ತೀನಿ. ಯಾವಾಗ ಪ್ರೂಫ್ ಬರುತ್ತೆ ಅವಾಗ ಮಾತ್ರ ನಾನು ನಂಬೋದು ಅಂತ ಹೇಳ್ಬೋದು. ಬಟ್ ಶೀಘ್ರದಲ್ಲೇ ಅಂತೂ ಯಾವಾಗ ಬೇಕಾದ್ರೂ ಜಮಾ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಬಹಳ ದಿನಗಳಿಂದ ಡಿಲೇ ಆಗಿರೋದ್ರಿಂದ. ಮತ್ತೆ ಅದರ ಜೊತೆಯಲ್ಲಿ ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ 8 ರಿಂದ 10 ದಿನದಲ್ಲಿ ಏನು ಉತ್ತರ ಕರ್ನಾಟಕದ ಭಾಗದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಅತಿವೃಷ್ಟಿ ಆಯಿತು, ಹೆಚ್ಚಾಗಿ ಮಳೆಯಾಗಿ ಬೆಳೆ ಹಾನಿ ಆಯಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಸರ್ವೆ ಕಂಪ್ಲೀಟ್ ಆಗಿ ಮುಗಿದಿದೆ. ನಾವೀಗೇನು ಇನ್ನೊಂದು ವಾರ ಅಥವಾ 10 ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ 20,000, 50,000, 30,000 ಆಯ್ತು ಜಮಾ ಆಯ್ತು ಅಂತ ಆಗ್ತಾ ಇದ್ದಾರೆ. ಖಂಡಿತವಾಗ್ಲೂ ಫೇಕ್ ನ್ಯೂಸ್ ಅದು. ನಿಜವಾಗ್ಲೂ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಇನ್ನೂ ಒಂದು 8-10 ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿರುವಂತ ಪ್ರೂಫ್ ಅನ್ನ ನಾನು ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಹಾಕಿರ್ತೀನಿ. ಯೂಟ್ಯೂಬ್ ಲಿಂಕ್ ನೀವು ಕೂಡ ತಪ್ಪದೆ ಚೆಕ್ ಮಾಡಿ. ಓಕೆನಾ? ಹಾಗಾಗಿ 23ನೇ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ನಮ್ಮ ಪ್ರಕಾರ. ಹಾಗಾಗಿ ಪ್ರೂಫ್ ಕಳಿಸೋರು ದಯವಿಟ್ಟು ಪ್ರೂಫ್ ಕಳಿಸಿ ಕರೆಕ್ಟ್ ಆಗಿ. ಸುಮ್ಮನೆ ಕಮೆಂಟ್ ಗಳನ್ನ ಮಾಡಕ್ ಹೋಗಬೇಡಿ. ಯಾರು ಯಾವ ಜಿಲ್ಲೆ ಅಂತ ಹೇಳಿದಾಗ್ಲೂ ಸಹ ನೀವು ರಿಯಾಕ್ಟ್ ಮಾಡ್ತಾ ಇಲ್ಲ, ಪ್ರೂಫ್ ಕೂಡ ಕಳಿಸ್ತಾ ಇಲ್ಲ. ಸುಮ್ಮನೆ ಕಮೆಂಟ್ ಹಾಕಕ್ ಹೋಗಬೇಡಿ. ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.